ಒಂದು ಸೆಟ್ಟಿಂಗ್ಸಲ್ಲಿ ನಮಗೆ ಒಂದು ಆಪ್ಷನ್ ಸಿಕ್ಕತ್ತೆ. ಸಿ ಆ್ಯಕ್ಚುಲಿ ನಾವು ಈ ಚಾನಲ್ ಸೆಟ್ಟಿಂಗ್ಸಿಗೆ ಹೋದರೆ ಇನ್ ಅಡ್ವಾನ್ಸ್ಡಲ್ಲಿ ದೆರ್ ಈಸ್ ಎ ಆಪ್ಷನ್ ಕಾಲ್ಡ್ ಥರ್ಡ್ ಪಾರ್ಟಿ ಟ್ರೈನಿಂಗ್ ಅಂತ ಹೇಳಿಬಿಟ್ಟು ಒಂದು ಆಪ್ಷನ್ ಸಿಕ್ಕತ್ತೆ ಫ್ರೆಂಡ್. ಓಕೆ, ದಿಸ್ ಈಸ್ ಅ ಒನ್. ನೀವು ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಎಲ್ಲ ಒಂದು ವಿಡಿಯೋಸ್ ಎಲ್ಲ ಕೂಡ ಥರ್ಡ್ ಪಾರ್ಟಿಗೆ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ. ಓಕೆನಾ. ಸೊ ಬಟ್ ಇದು ಆನ್ ಮಾಡಲಿಕ್ಕಿಂತ ಮುಂಚೆ ಏನು ಅಂತ ಹೇಳಿದ್ರೆ ನೀವು ಶುಡ್ ಥಿಂಕ್ ಆಫ್. ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಅಲೋ ಮಾಡ್ತಿರೋದ್ರಿಂದ ಆಲ್ ಥರ್ಡ್ ಪಾರ್ಟೀಸ್ ವಿಚ್ ಆರ್ ಲಿಸ್ಟೆಡ್ ಹಿಯರ್ ಅಲ್ವಾ, ಯಾವ್ದಾದ್ರು ಲಿಸ್ಟ್ ಆಗಿದೆಯೋ ಇದೆಲ್ಲ ಕೂಡ ನಮ್ಮ ವಿಡಿಯೋ ಕಂಟೆಂಟ್ನ ಅಂದರೆ ದೇ ಕ್ಯಾನ್ ಟೇಕ್ ಇಟ್, ಅವರು ತಗೋಬಹುದು ಮತ್ತು ನಮ್ಮ ಒಂದು ಕಂಟೆಂಟ್ನ ಅವರು ಕಂಟ್ರೋಲ್ ಮಾಡಬಹುದಾಗಿದೆ ಕೂಡ ಫ್ರೆಂಡ್. ಓಕೆನಾ. ಸೊ ಹಾಗಾಗಿ ನೀವು ಈ ಒಂದು ಆಪ್ಷನ್ನ ಆನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಒಂದಲ್ಲ ಎರಡು ಸರಿ ನೀವು ಥಿಂಕ್ ಮಾಡಿ ಆಮೇಲೆ ಇಫ್ ಯು ಆರ್ ಓಕೆ ಫಾರ್ ಶೇರಿಂಗ್ ಯುವರ್ ಕಂಟೆಂಟ್ ಅಂತ ಹೇಳಿದ್ರೆ ನೀವು ಕೂಡ ಇದನ್ನು ಎನೇಬಲ್ ಮಾಡ್ಕೋಬೋದು ಫ್ರೆಂಡ್. ಸೊ ಮೇನ್ ಇದ್ರ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಅಲೋ ಥರ್ಡ್ ಪಾರ್ಟಿ ಕಂಪನೀಸ್ ಟು ಟ್ರೈನ್ AI ಮಾಡೆಲ್ಸ್ ಯೂಸಿಂಗ್ ಮೈ ಚಾನಲ್ ಕಂಟೆಂಟ್. ಓಕೆನಾ. ಅವ್ರು ಟ್ರೈನ್ ಮಾಡ್ತಾರಲ್ವ AI ಮಾಡೆಲ್ಸ್, ಸಮ್ ಆಫ್ ದ ಕಂಪನೀಸ್ ಅವರು ನಿಮ್ಮ ಒಂದು ವಿಡಿಯೋನ ಬಳಸ್ಕೋಬಹುದು. ಓಕೆನಾ. ಸೊ ಮತ್ತೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಇಫ್ ಯು ಸೆಲೆಕ್ಟ್ ದಿಸ್ ಆಪ್ಷನ್ ಯೂಟ್ಯೂಬ್ ಮೇ ಶೇರ್ ಯುವರ್ ವಿಡಿಯೋಸ್ ವಿತ್ ಎ ಥರ್ಡ್ ಪಾರ್ಟಿ ಕಂಪನಿ provided that you and all other applicant right holders have chosen to allow that company. The training permission status of all the videos will be available through the publicly accessible interface. ಓಕೆ. ಸೊ ನೀವು ಇಲ್ಲಿ ಅಲೋ ಮಾಡಿದ್ರೆ ನೀವು ನಿಮ್ಮ ವಿಡಿಯೋ ಏನಿರುತ್ತೆ ಅದನ್ನ ಬೇರೆಯವ್ರು ಕೂಡ ಶೇರ್ ಮಾಡಬಹುದು. ಸಮ್ಟೈಮ್ಸ್ ಏನಾಗ್ತದೆ ಅಂದರೆ ಈಗ ಇಟ್ ಮೇ ಬಿ ಲೀಡ್ಸ್ ಟು ಸಮ್ ಮಿಸ್ಯೂಸ್ ಆಲ್ಸೋ. ಓಕೆನಾ. ಸೊ ಹಾಗಾಗಿ ಜಸ್ಟ್ ನೀವು ಇದನ್ನು ಒಂದು ಈ ಕಂಟೆಂಟ್ನ ನೀವು ಯೂಸ್ ಮಾಡಬೇಕಾದ್ರೆ ಪ್ಲೀಸ್ ಅದನ್ನು ಜಸ್ಟ್ ಹ್ಯಾವ್ ಥಿಂಕ್ ಟ್ವೈಸ್. ಓಕೆನಾ. ಈ ಒಂದು ಆಪ್ಷನ್ ಎನೇಬಲ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದಲ್ಲ ಎರಡು ಸರಿ ನೀವು ಥಿಂಕ್ ಮಾಡಿಬಿಟ್ಟು ನಂತರ ನೀವು ಇದನ್ನು ಸೆಲೆಕ್ಟ್ ಮಾಡಬಹುದು. ಇಫ್ ಯು ಆರ್ ಓಕೆ ವಿತ್ AI ಟ್ರೈನ್ ಮಾಡೆಲ್ಸ್ ಯೂಸ್ ಮಾಡಬಹುದು ನಿಮ್ಮ ಕಂಟೆಂಟ್ ಅಂತ ಹೇಳಿದ್ರೆ ನೀವು ಇದನ್ನು ಆಪ್ಷನ್ ಇದು ಮಾಡ್ಕೋಬಹುದು. ಬಟ್ ಎನೇಬಲ್ ಮಾಡಲಿಕ್ಕಿಂತ ಮುಂಚೆ ಚೆಕ್ 1 or 2 ಟೈಮ್ಸ್ ಬಿಫೋರ್ ಎನೇಬ್ಲಿಂಗ್ ದಿಸ್ ಆಪ್ಷನ್. ಓಕೆನಾ. ಯಾಕೆಂತ ಹೇಳಿದ್ರೆ ಇದರಿಂದ ಮಿಸ್ಯೂಸ್ ಕೂಡ ಆಗಬಹುದು ನಿಮ್ಮ ವೀಡಿಯೋಸು, ಮತ್ತು ನಿಮ್ಮ ಡೇಟಾ ಕಂಟ್ರೋಲ್ ಕೂಡ ಬೇರೆ ಒಂದು ಹ್ಯಾಂಡ್ ಕೂಡ ಹೋಗಬಹುದಾಗ್ತದೆ ಫ್ರೆಂಡ್. ಓಕೆನಾ. ಸೊ ನೋಡಿ, ಇನ್ ಕೇಸ್ ನೀವು ಇದನ್ನು ಅಲೋ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು ಯಾವ್ಯಾವ ಕಂಪನೀಸ್ಗೆ ನಾವು ಇದನ್ನು ಅಲೋ ಮಾಡಬಹುದು ಅಂತೇಳಿ, ಓನ್ಲಿ ಫ್ಯೂ ಕಂಪನೀಸ್ಗೆ ಅಲೋ ಮಾಡಬಹುದು ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ಡನ್ ಅಂತ ಪ್ರೆಸ್ ಮಾಡಬಹುದು. ಅಥವಾ ನೀವು ಎಲ್ಲ ಥರ್ಡ್ ಪಾರ್ಟಿ ಕಂಪನೀಸ್ಗೂ ನೀವು ಅಲೋ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಕಂಟೆಂಟ್ನ AI ಟ್ರೈನ್ ಮಾಡಲ್ ಯೂಸ್ ಮಾಡಲಿಕ್ಕೆ ಅಂದರೆ ಕೂಡ ನೀವು ಆಲ್ ಥರ್ಡ್ ಪಾರ್ಟೀಸ್ ಕಂಪನಿ ಆಪ್ಷನ್ ಸೆಲೆಕ್ಟ್ ಮಾಡಿಬಿಟ್ಟು ಸೇವ್ ಅಂತ ಕೊಡಬಹುದು ಫ್ರೆಂಡ್. ಓಕೆನಾ. ಹೋಪ್ ಈ ನನ್ನ ವಿಡಿಯೋ ನಿಮಗೆಲ್ರಿಗೂ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.